ನಮಸ್ಕಾರ ಫ್ರೆಂಡ್ಸ್, ನಾವೀಗ ರಾಗಿ ಸಂಡಿಗೆಯನ್ನು ಮಾಡುವ ವಿಧಾನವನ್ನು ತಿಳಿಯೋಣ. ಚಾನಲ್ಗೆ ಸ್ವಾಗತ. ರಾಗಿಯನ್ನು ನೆನೆಸಿಟ್ಟುಕೊಳ್ಬೇಕು. ಬೆಳಿಗ್ಗೆ ಸಂಜೆ ಈ ಥರ ರುಬ್ಕೊಳ್ಬೇಕು. ಗ್ರೈಂಡ್ರಲ್ಲೇ ರುಬ್ಕೊಂಡ್ರೆ ನುಣ್ಣಗೆ ಚೆನ್ನಾಗಿರುತ್ತೆ. ಬೇಗ ಸಣ್ಣಗಾಗಬೇಕು ಅಂತಂದರೆ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ನಂತರ ಗ್ರೈಂಡ್ರಿಗೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಬೇಗ ನುಣ್ಣಗಾಗುತ್ತೆ. ನುಣ್ಣಗೆ ರುಬ್ಕೊಳ್ಬೇಕು. ಜಾಸ್ತಿ ನೀರು ಹಾಕಿ ಒಂದು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಳ್ಬೇಕು. ರಾತ್ರಿ ರುಬ್ಕೊಂಡು, ಯಾಕೆಂದರೆ ಬೆಳಗ್ಗೆ ಅದನ್ನು ಹನಿಸಿ ಬೆಳಗ್ಗೆ ಅದರಿಂದ ಮೇಲ್ಗಡೆ ನೀರನ್ನು ತೆಗಿಬೇಕಾಗತ್ತೆ. ಅದಕ್ಕೆ ತುಂಬ ನೀರು ಹಾಕಿ ಇಟ್ಕೊಳ್ಬೇಕು. ಬೆಳಿಗ್ಗೆ ಈ ಥರ ನೀರನ್ನು ದೊಡ್ಡ ಪಾತ್ರೆಯಲ್ಲಿ ಕಾಯಲಿಕ್ಕೆ ಇಟ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು. ಈಗ ಆ ರಾಗಿ ರಾತ್ರಿ ಏನು ಇಟ್ಟಿದ್ದೀವಿ ಅದ್ರದ್ದು ಮೇಲ್ಗಡೆ ನೀರನ್ನು ಈ ಥರ ತೆಕ್ಕೊಳ್ಬೇಕು. ಆ ಪೇಸ್ಟ್ ಮಾತ್ರ, ಅಡಿ ಇರುವಂತಹ ಪೇಸ್ಟು ಮಾತ್ರ ಆ ಬಿಸಿ ನೀರಿಗೆ ಸೇರಿಸ್ಕೊಂಡು ಕುದಿಸ್ಬೇಕಾಗತ್ತೆ. ನೋಡ್ತಾ ಇರ್ತೀರಾ, ಈ ಥರ ಹಾಕ್ಕೊಂಡು ನೀಟಾಗಿ ಕೈ ಆಡ್ತಾ ಕುದಿಸ್ಕೋಬೇಕು. ಇದು ತಳ ಹಿಡಿಯುತ್ತೆ, ಆದ್ದರಿಂದ ಕೈ ಆಡ್ತಾನೆ ಇರಬೇಕು. ಸಾಮಾನ್ಯ ರಾಗಿ ಅಂಬ್ಲಿ ಮಾಡ್ಕೊತೀವಲ್ಲ ಆ ಥರ ಹದ. ನೋಡ್ತಾ ಇರ್ಬೋದು, ಕೈ ಆಡ್ಕೊತಾನೇ ಇರಬೇಕು. ಚೆನ್ನಾಗಿ ಬೆಂದು ಬರಬೇಕದು. ದಪ್ಪ ಅನಿಸಿದಾಗ ಈ ಸ್ಟೇಜ್ನಲ್ಲಿ ನಾವು ಬೇಕಾದರೆ ನೀರು ಸೇರಿಸ್ಬೋದು. ಆದರೆ ಒಂದು ಬಿಸಿ ನೀರನ್ನೇ ಸೇರಿಸ್ಕೊಳ್ಬೇಕು. ತಣ್ಣಗಿರೋ ನೀರನ್ನು ಸೇರಿಸ್ಕೊಳ್ಳೋಂಗಿಲ್ಲ, ಸಂಡಿಗೆ ಒಡೆಯುತ್ತೆ. ಬೇಕಾದಷ್ಟು ನೀರನ್ನು ಸೇರಿಸ್ಕೊಂಡು ಅದು ತಿಳಿಯಾಗಿ ಗಂಜಿ ಹದದಲ್ಲಿರಬೇಕು. ಶೈನಿಂಗ್ ಬರಬೇಕು. ನೋಡಿ, ಈ ಥರ ಶೈನಿಂಗ್ ಬರಬೇಕು. ಖಾರಕ್ಕೆ ಬೇಕಾಗಿ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನು ಮಿಕ್ಸಿ ಮಾಡಿಕೊಳ್ಬೇಕು. ಈ ಹಂತದಲ್ಲಿ ರಾಗಿ ಚೆನ್ನಾಗಿ ಬೆಂದು ಹೊಳಪು ಬಂದಾಗ, ರಾಗಿ ತಿಳಿ ಗಂಜಿ ಥರ ಹೊಳಪು ಬಂದಾಗ ಅದಕ್ಕೆ ಈ ಖಾರವನ್ನು ಸೇರಿಸ್ಕೊಳ್ಬೇಕು. ನಂತರ ಮತ್ತೊಂದು 5 ನಿಮಿಷ ಕೈ ಆಡಿಕೊಂಡು ಬೇಯಿಸ್ಕೋಬೇಕು. ನೋಡ್ತಾ ಇರ್ಬೋದು, ಇವಾಗ ನಾವು ಸೇರಿಸ್ತಾ ಇದ್ದೀವಿ ಖಾರನ. ಈ ಹಂತದಲ್ಲಿ ಖಾರವನ್ನು ಸೇರಿಸಿ ಇನ್ನೊಂದು 5 ನಿಮಿಷ ಕೈ ಆಡಿಕೊಂಡು ಈ ಥರ ಹದ ಬಂದಿದ್ದ ತಕ್ಷಣ ಇಳಿಸ್ಕೊಳ್ಬೇಕು. ತಕ್ಷಣ ಪಾತ್ರೆಗೆ ಬಗ್ಗಿಸ್ಕೊಂಡು ನಾವು ಸಂಡಿಗೆಯನ್ನು ಹಾಕಬೇಕು. ಬಿಸಿಲಿಗೆ ಬಟ್ಟೆಯನ್ನು ಹರಡಿ ಅದರ ಮೇಲೆ ಬೇಗ ಬೇಗ ಸಂಡಿಗೆಯನ್ನು ಬಿಸಿ ಇರುವಂತೆಯೇ ಹಾಕ್ಕೊಂಡು ಬಿಡಬೇಕು. ಚೆನ್ನಾಗಿ 2-3 ಬಿಸಿಲು ಆದಮೇಲೆ ಅದನ್ನು ಇದರಿಂದ ಆ ಬಟ್ಟೆಯಿಂದ ತೆಗೀಲಿಕ್ಕೆ ಬರುತ್ತೆ. ತೆಗೆದುಬಿಟ್ಟು ನೋಡ್ತಾ ಇರ್ಬೋದು, ಈಗ ನಾವು ಸಂಡಿಗೆ ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ಬಿಡಿಸಿ ಬಟ್ಟೆಯಿಂದ ನಂತರ 4 ಬಿಸಿಲು ಚೆನ್ನಾಗಿ ಹಾಕ್ಕೊಂಡ್ರೆ ನೀಟಾಗಿ ಒಣಗುತ್ತೆ. ಅದು ನಮಗೆ ಮಳೆಗಾಲಕ್ಕೆ ತಿಳಿ ಸಾರು ಜೊತೆಗೆ, ತಂಬುಳಿ ಜೊತೆಗೆ ಅಥವಾ ಯಾವುದೇ ಒಂದು ಹೋಳಿಗೆ ಸಾರು ಜೊತೆಗೆ ಸೈಡಿಗೆ ಬೇಕಾದಾಗ ಇದನ್ನು ನಾವು ನೆಂಚ್ಕೋಬೋದು. ಆರೋಗ್ಯವಾಗಿರುವಂತಹ ರಾಗಿ ಸಂಡಿಗೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಒಣಗ್ತಾ ಇದೆ ಅಂತ. ಹಾಕ್ತಾ ಇದ್ದೀವಿ ನೋಡಿ, ಈ ಥರ ಒಣಗಿದ ಮೇಲೆ ಕಾಣುತ್ತೆ. ಇದನ್ನು ಇನ್ನೂ 2 ದಿನ ಒಣಗಿಸ್ಕೊಂಡು ನೀಟಾಗಿ ಹರಿವಿ ಒಣಗಿಸ್ಕೊಳ್ಬೇಕು ಬಿಸಿಲಲ್ಲಿ. ನೋಡ್ತಾ ಇರ್ಬೋದು, ಈ ಥರ ಒಣಗಿಸ್ಕೊಂಡು ಡಬ್ಬದಲ್ಲಿ ಎತ್ತಿಟ್ಕೊಳ್ಬೇಕು. ಬೇಕಾದಾಗ ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ರೋತ್ಸಾಹಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.